ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, RCB ತನ್ನ ಮನೆ ಅಂಗಳದಲ್ಲಿ 24 ಏಪ್ರಿಲ್ಗೆ ರಾಜಸ್ಥಾನ್ ರಾಯಲ್ಸ್ ಮುಂದೆ ತನ್ನ 4ನೇ ಹೋಮ್ ಗೇಮ್ ಆಡಲು ಹೊರಡಿದೆ. ಮತ್ತು ಈ ಪಂದ್ಯದ ಮುಂಚೆ ಇವತ್ತಿನ ದಿನದಲ್ಲಿ RCBಯ ರಿಲೇಟೆಡ್ ಕೆಲವು ದೊಡ್ಡ ದೊಡ್ಡ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಂದರೆ ಫ್ರೆಂಡ್ಸ್, ನಮ್ಮ RCBಯ ತಂಡ ರಾಜಸ್ಥಾನ್ ಎದುರಿನ ಪಂದ್ಯಕ್ಕೆ ಈಗಾಗಲೇ ಒಂದು ಹೊಸ ಪ್ಲೇಯಿಂಗ್ 11 ಅನ್ನು ಬಿಡುಗಡೆ ಮಾಡಿದೆ. ಸೊ ಇಂದಿನ ವಿಡಿಯೋದಲ್ಲಿ ನಾವು RCBಯ ಹೊಸ ಪ್ಲೇಯಿಂಗ್ 11 ಹೇಗಿದೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ RCBಯ ತಂಡ ಬೆಂಗಳೂರು ಕ್ರೀಡಾಂಗಣದಲ್ಲಿ ಟೋಟಲ್ 3 ಪಂದ್ಯಗಳನ್ನು ಆಡಿದೆ ಮತ್ತು 3ರಲ್ಲಿ 3 ಪಂದ್ಯಗಳನ್ನು ಕೂಡ ಸೋತಿದೆ. ಆದರೆ ಲಾಸ್ಟ್ ಟೈಮ್ RCB ರಾಜಸ್ಥಾನ್ ರಾಯಲ್ಸ್ ಮುಂದೆ ಆಡಿದಾಗ RCB ರಾಜಸ್ಥಾನ್ ರಾಯಲ್ಸ್ ಅವರ ಮನೆ ಅಂಗಳದಲ್ಲೇ ಸೋಲಿನ ರುಚಿಯನ್ನು ತೋರಿಸಿತ್ತು. ಆದರೆ RCB ತನ್ನ ಮನೆ ಅಂಗಳದಲ್ಲಿ ಅಷ್ಟೇನು ಉತ್ತಮವಾದ ಕ್ರಿಕೆಟನ್ನು ಆಡ್ತಾನೆ ಇಲ್ಲ. RCB ಮನೆ ಅಂಗಳದಲ್ಲಿ ಎಲ್ಲ ಮ್ಯಾಚನ್ನು ಸೋತು ಅವೇ ಗೇಮ್ಸಲ್ಲಿ ಮಾತ್ರ ಗೆಲ್ಲುತ್ತಿದೆ. ಸೊ ಹಾಗಾಗಿ ಇದೇ ಒಂದು ವಿಷಯದಿಂದ RCBಗೆ ಇಲ್ಲಿ ಒಂದು ದೊಡ್ಡ ತಲೆನೋವು ಆಗಿದೆ. ಮತ್ತು ನಮ್ಮ RCBಯ ತಂಡ IPL 2025ರಲ್ಲಿ ಟೋಟಲ್ 8 ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ 5 ಪಂದ್ಯಗಳಲ್ಲಿ ಗೆದ್ದು 3ರಲ್ಲಿ ಸೋಲನ್ನೊಪ್ಪಿದೆ. ಮತ್ತು ಈಗ ನಮ್ಮ RCBಯ ತಂಡ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಪೊಸಿಷನ್ಲಿ ಇದೆ. ಸೊ ನಾವಿಲ್ಲಿ RCBಯ ಮುಂದಿನ ಪಂದ್ಯಕ್ಕೆ ಹೊಸ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ, ಈ ಪಂದ್ಯಕ್ಕೆ ನಮಗೆ RCBಯ ಪರವಾಗಿ ಓಪನಿಂಗ್ ಮಾಡುತ್ತಾ ಮುನ್ನೆಯಂತೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗ್ತಾರೆ. ಇಲ್ಲಿ ಇಬ್ಬರು ಕೂಡ ಉತ್ತಮವಾದೊಂದು ಫಾರ್ಮಲ್ಲೇ ಇದ್ದಾರೆ. ನಂತರ ನಂಬರ್ 3ಯಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ನಂಬರ್ 4ರಲ್ಲಿ ಸ್ಪಿನ್ ಡಿಸ್ಟ್ರಾಯರ್ ರಜತ್ ಪಡಿದಾರ್. ಇದರ ನಂತರ ನಮಗೆ ನಂಬರ್ 5ಯಲ್ಲಿ ಲಿಯಲ್ ಲಿವಿಸ್ಟನ್ ನೋಡೋದಿಲ್ಲ, ಯಾಕೆಂದರೆ ಲಿಯಲ್ ಲಿವಿಸ್ಟನ್ RCBಯ ತಂಡ ಇಲ್ಲಿ ಡ್ರಾಪ್ ಮಾಡಿದೆ. ಸೊ ಹಾಗಾಗಿ ನಂಬರ್ 5ಯಲ್ಲಿ ನಮಗೆ ಇಲ್ಲಿ ಜಿತೇಶ್ ಶರ್ಮಾ ನೋಡಲಿಕ್ಕೆ ಸಿಗ್ತಾರೆ. ಮತ್ತು ಇದರ ನಂತರ ನಂಬರ್ 6ಲ್ಲಿ ನಮಗೆ RCBಯ ತಂಡದ ಪರವಾಗಿ ಕೃಣಾಲ್ ಪಾಂಡ್ಯ ಅವರು ನೋಡಲಿಕ್ಕೆ ಸಿಗ್ತಾರೆ. ಮತ್ತು ನಂಬರ್ 7ನಲ್ಲಿ ಇನ್ಫಾರ್ಮ್ ಟಿಮ್ ಡೇವಿಡ್. ಇದರ ನಂತರ 8ನೇ ಕ್ರಮಾಂಕದಲ್ಲಿ ವೆಸ್ಟ್ ಇಂಡೀಸ್ನ ಪವರ್ಫುಲ್ ಆಟಗಾರ ರೊಮಾರಿಯೋ ಶೆಫರ್ಡ್ ಅವರು ನೋಡಲಿಕ್ಕೆ ಸಿಗ್ತಾರೆ. ಸೊ ಇದು ಬಂದ್ಬಿಟ್ಟು RCBಯ 8 ಬ್ಯಾಟರ್ಸ್ಗಳು. ಇದರ ನಂತರ ನಮಗೆ ನಂಬರ್ 9ನಲ್ಲಿ ಭುವನೇಶ್ವರ್ ಕುಮಾರ್ ಅವರು, ನಂಬರ್ 10ನಲ್ಲಿ ಜಾಸ್ ಹೇಜಲ್ವುಡ್ ಮತ್ತು ನಂಬರ್ 11ನಲ್ಲಿ S ದಯಾಲ್ ನೋಡಲಿಕ್ಕೆ ಸಿಗ್ತಾರೆ. ಸೊ RCB ಏನಾದರೂ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ RCB ಪ್ಲೇಯಿಂಗ್ 11 ಈ ತರ ಇರ್ಲಿಕ್ಕೆ ಇದೆ. ಮತ್ತೆ RCB ಇಲ್ಲಿ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಸುಯೇಶ್ ಶರ್ಮಾವನ್ನು ಯೂಸ್ ಮಾಡುತ್ತಿ, ಯಾಕೆಂದ್ರೆ ಸುಯೇಶ್ ಶರ್ಮಾ ಅವರು ಕೂಡ ತುಂಬಾನೇ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಾಳೆ RCB ಮತ್ತು RR ಪಂದ್ಯಕ್ಕೆ RCBಯ ತಂಡದ ಹೊಸ ಪ್ಲೇಯಿಂಗ್ 11. ನಿಮಗೆ ಇಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಏನಾದರೂ ಚೇಂಜ್ ಬೇಕಾದಲ್ಲಿ ನಿಮಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.